ಆ್ಯಂಡ್ ಇಲ್ಲಿ ನಾವು ಏನು ಗೊತ್ತಾ, ಅಣ್ಣವರ ಫೋಟೋ ಇದೆ ನನ್ನ ಬ್ಯಾಕ್ಗ್ರೌಂಡ್ನಲ್ಲಿ. ಆ್ಯಂಡ್ ನಿಮಗೆ ಅಣ್ಣವರು ಸ್ವೀಟನ್ನು ತಿನ್ನಿಸ್ತಿದ್ದಾರೆ. ಸೊ ಯಾವಾಗ ತೆಗೆಸ್ಕೊಂಡಿದ್ದಂಥ ಫೋಟೋ ಇದು? ಮೇಡಮ್ ಇದು 1994-95 ಇಸ್ವಿ ಇದು. ಆಗ ಹೌದು, ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ ಅಲ್ಲಿ ಸ್ವೀಟ್ ತಿನ್ಸಕ್ಕಂತ ಒಂದು ಯೋಗ ಬಂತು. ನಾನು ಅವಾಗ ತಾನೇ ನಾನು ನಮ್ಮ ಪೊಲೀಸ್ ಇಲಾಖೆಗೆ ನೇಮಕಾತಿಯಾಗಿ ನಾನು ಕರ್ನಾಟಕ ಕಿಶೋರ ಬಾಡಿ ಬಿಲ್ಡಿಂಗ್ ಅದರಲ್ಲಿ ವಿನ್ ಆಗಿದ್ದೆ. ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಕೂಡ ಲಭಿಸಿತ್ತು. ನಾವು ಮೂಲ ದಾವಣಗೆರೆಯವರಾಗಿದ್ದರಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಾವೆಲ್ಲ ಅಭಿಮಾನಿಗಳು ಹೋದಂಥ ಸಂದರ್ಭದಲ್ಲಿ ಅವಾಗ ನಮ್ಮ ದಾವಣಗೆರೆಯವರೆಲ್ಲರೂ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ರು. ನಾವು ರಾಜ್ಕುಮಾರ್ ಸಾರ್ ಹತ್ರ ಹೋಗ್ತಿದ್ದೀವಿ ಅಂದ ತಕ್ಷಣ ನಾನು ಅವಾಗಲೇ ಸಾಕಷ್ಟು ಪ್ರಶಸ್ತಿಗಳನ್ನ ಟ್ರೋಫಿಗಳೆಲ್ಲ ಗೆದ್ದಿದ್ದೆ. ಆಗ ರಾಜ್ಕುಮಾರ್ ಸರ್ ಹತ್ರ ತೋರ್ಸೋದಕ್ಕೆ ಟ್ರೋಫಿಗಳೆಲ್ಲ ತಗೊಂಡೋಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಬಂದ ತಕ್ಷಣ ಅವ್ರಿಗೆ ಕಾಲಿ ನಮಸ್ಕಾರ ಮಾಡಿಬಿಟ್ಟು ನಾನು ಈ ಥರ ಬಾಡಿ ಬಿಲ್ಡಿಂಗಲ್ಲಿ ಇಷ್ಟೆಲ್ಲ ಗೆದ್ದಿದ್ದೀನಿ ಅಂತೇಳಿ ಆ ಟ್ರೋಫಿ ನಾವೆಲ್ಲ ತೋರಿಸಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಫುಲ್ಲು ಖುಷಿಯಾಗಿ ಹೋಗ್ಬಿಟ್ರು. ನಾನು ಅವಾಗ ರಾಜ್ಕುಮಾರ್ ಸರ್ ಕಾಲಿಗೆ ಬಿದ್ದಿದ್ದು ಹೇಳೋದು ಒಂದೇ ಮಾತು, ನನ್ನ ಜನ್ಮ ಸಾರ್ಥಕ ಆಯಿತು, ಎಲ್ಲ ದೇವ್ರನ್ನೂ ನಾನು ಇಲ್ಲಿ ನೋಡಿದ್ದೀನಿ ಸರ್, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಕಾಲಿಗೆ ಅರ್ಪಿಸಿ ಅಷ್ಟೊಂದು ಟ್ರೋಫಿಗಳನ್ನ ಅವ್ರು ತೋರಿಸಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ ತಲೆ ಮೇಲೆ ಈ ಥರ ನಿನಗೆ ಆಶೀರ್ವಾದ ಮಾಡಿಬಿಟ್ಟು ನೀನು ಇಷ್ಟು ಮಾತ್ರ ಗೆದ್ದಿದ್ಯಾ, ಇಷ್ಟ ಅಲ್ಲ ನೀನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೋವಿಂದು ಅಲ್ಲಿ ಸ್ವೀಟ್ ಇದೆ ತಗೊಂಬಾರ ಇಲ್ಲ ಅಂತ ಹೇಳಿದ್ರು. ತಗೊಂಬಂದ ತಕ್ಷಣ ರಾಜ್ಕುಮಾರ್ ಸರ್ ಅವರು ನನಗೆ ಅದು ಸ್ವೀಟ್ ತಿನ್ಸಿ, ಅಂದ್ರೆ ರಾಜ್ಕುಮಾರ್ ಸರ್ ಅವರೇ ಸ್ವೀಟ್ ತರಕ್ಕೆ ನಿಮಗೆ ತಿನ್ಸಿದ್ದು? ಹೌದು, ಓಕೆ, ಸ್ವೀಟ್ ತಿನ್ಸಿದ್ದು ನೀವು ತಗೊಂಡೋಗಿದ್ದಲ್ಲ ಅದು? ಅಲ್ಲ, ರಾಜ್ಕುಮಾರ್ ಸರ್ ನಾವು ಏನು ಡಾಕ್ಟರ್ ರಾಜ್ಕುಮಾರ್ ಸರ್ ನಾವು ತೋರಿಸ್ತಾ ಇದೀವಿ, ರಾಜ್ಕುಮಾರ್ ಸರ್ ಸ್ವೀಟ್ ತಿನ್ನಕ್ಕೆ ಸ್ವೀಟ್ ಕೇಳ್ತಾ ಇದಾರೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಅವರು ನಾನು ಗೆದ್ದಿರ್ತಕ್ಕಂಥ ಟ್ರೋಫಿಗೆ ಸರ್ಟಿಫಿಕೇಟ್ ತೋರಿಸಿದ್ದಕ್ಕೆ ಖುಷಿಗೆ ಸ್ವೀಟ್ನ ನಮಗೆ ತಗೊಂಡ್ಬಂದ್ಬಿಟ್ಟು ರಾಜ್ಕುಮಾರ್ ಸರ್ ಎಷ್ಟು ಡೌನ್ ಟು ಅರ್ತ್ ಅನ್ಸ್ತಾರಲ್ವ ಅವರು. ಹೌದು, ಅದಕ್ಕಿಂತ ಮುಂಚೆ ನಾವು ಹೋದ ತಕ್ಷಣ ಅಲ್ಲಿ ಹೇಳಿದ್ರು ಅಭಿಮಾನಿಗಳು ಯಾರು ಊರಿಂದ ಬಂದಿರೋ ಅವ್ರಿಗೆ ಫಸ್ಟ್ ಅವರಿಗೆ ಊಟ ಆಗಿದೆಯಾ ನಾಷ್ಟ ಆಗಿದೆಯಾ ಕೇಳಿ ಅಂತ. ಹೋದ ತಕ್ಷಣ ಎಲ್ರಿಗೂ ನಾಷ್ಟಕ್ಕೆ ಇದು ಮಾಡಿದ್ರು ಎಲ್ರು. ಆಮೇಲೆ ನೋಡಿದ್ರೆ ಟ್ರೋಫಿಗಳು ನಾವೆಲ್ಲ ತೋರಿಸಿದ್ಮೇಲೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಮಗೆ ಆಶೀರ್ವಾದ ಮಾಡಿ ನನಗೆ ಸ್ವೀಟ್ ತಿನ್ಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಗೆಲ್ಲು ಅಂತ. ಅವ್ರ ಆಶೀರ್ವಾದದಿಂದ ಏನು ಗೊತ್ತಿಲ್ಲ, ಭಗವಂತನ ಅಲ್ಲಿಲೆ ಅವರೇ ಮಾಡಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗೆಲ್ಲೋ ಥರ ಹೋಯ್ತು. ಅದು ಪಾಕಿಸ್ತಾನದಲ್ಲಿ ಗೆದ್ದು ಕೀರ್ತಿ ತರೋಂಥದ್ದು ಆಯಿತು. ಅದು ಇದೆ ಅಲ್ವಾ ಟ್ರೋಫಿ? ಇದೆ ಟ್ರೋಫಿ. ಪಾಕಿಸ್ತಾನದಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ದೆ ನಾನು 2004ರಲ್ಲಿ. ಇಸ್ಲಾಮಾಬಾದಲ್ಲಿ ನಡೆದಿತ್ತು. ಭಾರತ ದೇಶದಿಂದ ಭಾಗವಹಿಸಿ ನಾನಲ್ಲಿ ಗೆದ್ದಂಥ ಟ್ರೋಫಿ ಇದು ಇಸ್ಲಾಮಾಬಾದಲ್ಲಿ.